Hello students, you are all welcome to my channel English with Basaraj sir. My name is Basarajappa. I am an English teacher. Today let us learn about uh, short and full forms of verbs, auxiliary verbs. Short and full forms of auxiliary verbs. ಅಂದರೆ ಸಹಾಯಕ ಪದಗಳನ್ನು ಸಹಾಯಕ ಕ್ರಿಯಾಪದಗಳನ್ನು ಹೇಗೆ ಶಾರ್ಟ್ ಫಾರ್ಮಲ್ಲಿ ಬರೆಯೋದು ಅಂತ ನೋಡೋಣ. ಮೊದಲೇ ನೋಡೋಣ. ಶಾರ್ಟ್ ಫಾರ್ಮ್ ಆಮ್ ಅನ್ನೋದು ಐ ಆಮ್, ನಾನಿದ್ದೇನೆ. ಐ ಆಮ್ ಎ ಡಾಕ್ಟರ್, ಐ ಆಮ್ ಎನ್ ಇಂಜಿನಿಯರ್, ಐ ಆಮ್ ಎ ಡ್ರೈವರ್. ಆ ಥರ ಆಮ್ ಅನ್ನೋದು ಐ ಆಮ್, ಐ ಜೊತೆಗೆ ಆಮ್ ಬರುತ್ತೆ. ನೆಕ್ಸ್ಟ್ ಒನ್ ಯು ಆರ್ ಅನ್ನೋದು ಯು ಆರ್ ಎ ಟೀಚರ್, you are a nurse, you are a player, you are a sportsman, you are a cook, like that. ಅಂದರೆ ನೀನು ಯು ಆರ್ ಎ ಕುಕ್ ಅಂದರೆ ನೀನು ಅಡಿಗೆ ಮಾಡ್ತಕ್ಕಂಥವನು. ಯು ಆರ್ ಎ ಡ್ರೈವರ್ ಅಂದರೆ ನೀನು ಚಾಲಕ ಆಗಿದೀಯಾ. ನೆಕ್ಸ್ಟ್ ಈಸ್ ಅಂದರೆ ಹಿ ಈಸ್ ಅಥವಾ ಈ ಹ್ಯಾಸ್ ಆಗುತ್ತಾ. ಈಸ್ ಎ ಫಾರ್ಮರ್, ಅವನೊಬ್ಬ ರೈತ. ಈಸ್ ಎ ಪೇಂಟರ್, ಅವನೊಬ್ಬ ವರ್ಣಚಿತ್ರಕಾರ. ಅಥವಾ ಈ ಹ್ಯಾಸು ಆಗುತ್ತೆ. ಈ ಹ್ಯಾಸ್ ಎ ಬಿಗ್ ಹೌಸ್, ಅವನ ಬಳಿ ದೊಡ್ಡ ಮನೆ ಇದೆ. ಈ ಹ್ಯಾಸ್ ಎ ಕಾರ್, ಅವನ ಬಳಿ ಕಾರ್ ಇದೆ. ಹ್ಯಾಸ್ ಅಂದರೆ ಪೊಸೆಸ್, ಹೊಂದಿದ್ದೀನಿ ಅಂತ. ಈಸ್ ಅಂದರೆ ಇದ್ದಾನೆ, ಆಗಿದ್ದಾನೆ ಅಂತ. ನೆಕ್ಸ್ಟ್ ಒನ್ ಶಾರ್ಟ್ ಫಾರ್ಮ್ ಶೀಸ್ ಅನ್ಬೇಕಂತ, ಅದು ಶಿ ಈಸ್ ಆಗುತ್ತೆ. ಶಿ ಹ್ಯಾಸು ಕೂಡ ಆಗುತ್ತೆ. ಶಿ ಈಸ್ ಎ ನರ್ಸ್, ಶಿ ಈಸ್ ಎ ಟೀಚರ್ ಅಂದರೆ ಅವಳೊಬ್ಬಳು ಟೀಚರ್. ಶಿ ಈಸ್ ಎ ನರ್ಸ್ ಅಂದರೆ ಅವಳೊಬ್ಬಳು ನರ್ಸ್. ಶಿ ಈಸ್ ಎ ಡ್ಯಾನ್ಸರ್ ಅಂದರೆ ಅವಳೊಬ್ಬಳು ನೃತ್ಯಗಾತಿ. ಶಿ ಹ್ಯಾಸ್ ಅಂದರೆ ಅವಳು ಹೊಂದಿದ್ದಾಳೆ ಅಂತ. ಶಿ ಹ್ಯಾಸ್ ಎ ಕೌ, ಶಿ ಹ್ಯಾಸ್ ಎ ಸ್ಕೂಟರ್, ಶಿ ಹ್ಯಾಸ್ ಎ ಸ್ಮಾಲ್ ಹೌಸ್ ಅಂತ. ನೆಕ್ಸ್ಟ್ ವೀವ್ ಅಂದರೆ ವಿ ಹ್ಯಾವ್ ಅನ್ನೋದರ ಸಂಕ್ಷಿಪ್ತ ರೂಪ ಇದು. ಇದರ ಶಾರ್ಟ್ ಫಾರ್ಮ್ ಇದು ವಿ ಹ್ಯಾವ್ ಅನ್ನೋದು. ವಿ ಹ್ಯಾವ್ ಎ ಲಾರ್ಜ್ ಎಸ್ಟೇಟ್, ನಮ್ಮ ಬಳಿ ವಿಶಾಲವಾದ ಎಸ್ಟೇಟ್ ಇದೆ. ವಿ ಹ್ಯಾವ್ ಎ ಲಾರ್ಜ್ ಕಾಫಿ ಎಸ್ಟೇಟ್ ಅಂತ ಹೇಳ್ಬೋದು. ವಿ ಹ್ಯಾವ್ ಎ ಟೈನಿ ರೂಮ್, ನಮ್ಮ ಬಳಿ ಸಣ್ಣ ರೂಮ್ ಇದೆ, ನಮ್ಮ ಬಳಿ ಇದೆ ಅಂತ ಆಗುತ್ತೆ. ವೀವ್ ಅಂದರೆ ವಿ ಹ್ಯಾವ್ ಅಂತ ಅರ್ಥ. ನಾವು ಈ ಶಾರ್ಟ್ ಫಾರ್ಮ್ ಅನ್ನು ಎಲ್ಲಿ ಬಳಸ್ತೀವಿ ಅಂದರೆ ಇನ್ಫಾರ್ಮಲ್ ಆಗಿ ಹೇಳುವಾಗ, ಅಂದರೆ ನಮ್ಮ ಫ್ರೆಂಡ್ಸ್ಗೆ ಲೆಟರ್ ಬರೆಯುವಾಗ ಅಥವಾ ಫ್ರೆಂಡ್ಸ್ ಜೊತೆ ಮಾತಾಡುವಾಗ ನಾವು ಈ ಶಾರ್ಟ್ ಫಾರ್ಮನ್ನು ನಾವು ಮಾತಾಡಲಿಕ್ಕೆ ಮತ್ತು ಬರೀಲಿಕ್ಕೆ ಯೂಸ್ ಮಾಡ್ತೇವೆ. ಇದರಿಂದ ಭಾಳಷ್ಟು ಉಳಿತಾಯ ಆಗುತ್ತೆ. ಆದರೆ ಫಾರ್ಮಲ್ ರೈಟಿಂಗಲ್ಲಿ ಇದನ್ನು ನಾವು ಬರೆಯಲ್ಲ. ಫಾರ್ಮಲ್ ರೈಟಿಂಗ್ ಅಂದರೆ ಅಫಿಷಿಯಲ್ ರೈಟಿಂಗಲ್ಲಿ ನಾವು ಇದನ್ನು ಬರೆಯಲ್ಲ ಅಥವಾ ಬರೆಯೋದಿಲ್ಲ. ನೆಕ್ಸ್ಟು ದೇಡ್ ಅಂದರೆ ದೇ ಹ್ಯಾಡ್ ಆಗುತ್ತೆ, ದೇ ವುಡ್ ಆಗುತ್ತೆ. ದೇ ಹ್ಯಾಡ್ ಎ ಬಿಗ್ ಕಾಂಪ್ಲೆಕ್ಸ್, ಅವರ ಬಳಿ ದೊಡ್ಡ ಕಾಂಪ್ಲೆಕ್ಸ್ ಇದೆ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ. ದೇ ವುಡ್ ಕೂಡ ಆಗುತ್ತೆ. They would come here they would come there while I was visiting. ನಾನು ವಿಸಿಟ್ ಮಾಡ್ತಾ ಇದ್ದಾಗ ಅವರು ಬಂದಿದ್ರು. They would come there when I had gone there. ನಾನು ಅಲ್ಲಿಗೆ ಹೋದಾಗ ಅವರು ಬಂದಿದ್ರು. ನೆಕ್ಸ್ಟ್ ಇಲ್ ಅಂದರೆ ಹಿ ವಿಲ್ ಅಂತ ಅರ್ಥ. ಹಿ ವಿಲ್ ಕಮ್ ಸರ್ಟನ್ಲಿ ಟುಮಾರೋ, ಅವ್ನು ನಾಳೆ ಬಂದೇ ಬರ್ತಾನೆ. ಹಿ ವಿಲ್ ಡೂ ದಿಸ್ ಜಾಬ್, ಅವನು ಈ ಕೆಲಸವನ್ನು ಮಾಡೇ ಮಾಡ್ತಾನೆ. ಫ್ಯೂಚರ್ ಹೇಳಲಿಕ್ಕೆ ನಾವು ಅದನ್ನು ಬಳಸ್ತೇವೆ. ಅದನ್ನು ಹೇಳುವಾಗ ಇಲ್ ಅಂತ ಹೇಳ್ತೀವಿ. ಈ ವಿಲ್ ಅಂತ ಹೇಳಲ್ಲ, ಇಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಶೀಡ್ ಅಂದರೆ ಶಿ ವುಡ್ ಆಗುತ್ತೆ, ಶಿ ಡಿಡ್ ಕೂಡ ಆಗುತ್ತೆ, ಶಿ ಹ್ಯಾಡ್ ಕೂಡ ಆಗುತ್ತೆ. ಶೀಡ್ ಅಂದರೆ ಶಿ ವುಡ್ ಡೂ ಸಮ್ ಮಿಸ್ಟೇಕ್ಸ್, ಅವಳು ಕೆಲವು ಮಿಸ್ಟೇಕ್ಗಳನ್ನ ಮಾಡ್ತಾ ಇದ್ಲು. ಆವಾಗ ವೆನ್ ಶಿ ವಾಸ್ ಯಂಗ್ ಶಿ ವುಡ್ ಡೂ ಲಾಟ್ ಆಫ್ ಮಿಸ್ಟೇಕ್ಸ್, ಅಂದರೆ ಅವಳು ಯಂಗ್ ಆಗಿದ್ದಾಗ ಅನೇಕ ಮಿಸ್ಟೇಕ್ಸ್ ಮಾಡ್ತಾ ಇದ್ಲು ಅಂತ. ಶಿ ಹ್ಯಾಡ್ ಎ ಲಾಂಗ್ ಟೈಲ್ ವೆನ್ ಶಿ ವಾಸ್ ಯಂಗ್, ಚಿಕ್ಕವಳಿದ್ದಾಗ ಲಾಂಗ್ ಹೇರ್ ಸ್ಟೈಲ್, ಅವಳಿಗೆ ಉದ್ದವಾದ ಜಡೆ ಇತ್ತು. ಬ್ರೇಡ್, ಶಿ ಹ್ಯಾಡ್ ಬ್ರೇಡ್, ಲಾಂಗ್ ಬ್ರೇಡ್ ಅಂತ ಹೇಳ್ತೀವಿ ನಾವು, ಉದ್ದವಾದ ಜಡೆ ಇತ್ತು. ಹಾಗೇನೆ ಇಟ್ಸ್ ಅಂದರೆ ಇಟ್ ಈಸ್ ಅಂತ ಇನ್ನೊಂದು ಇಟ್ಸ್ ಇದೆ, ಅದು ಇದು ಇಟ್ಸ್ ಅಂದರೆ
ವಾಟ್ ಇಟ್ ಪೊಸೆಸ್ ಅಂತ. ಇದು ಇಟ್ಸ್ ಅಂದ್ರೆ ಇಟ್ ಈಸ್ ಅಂತ ಅರ್ಥ, ಅಥವಾ ಇಟ್ ಹ್ಯಾಸ್ ಅಂತ ಅರ್ಥ. ಇಟ್ ಈಸ್ ಎ ಕೋಲ್ಡ್ ಡೇ ಅಂದ್ರೆ ಅದೊಂದು ಚಳಿಗಾಲದ ದಿನ. ಇಟ್ಸ್ ಎ ಹಾಟ್ ಡೇ, ಅದು ಬೇಸಿಗೆ ದಿನ. ಹ್ಯಾಸ್ ಆಗುತ್ತೆ. ಇಟ್ ಹ್ಯಾಸ್ ಎ ಬ್ಯೂಟಿಫುಲ್ ವಾಯ್ಸ್. ಇಟ್ ಅನ್ನೋದನ್ನ ನಾವು ಅನಿಮೇಟ್ ಮತ್ತು ನಾನ್ ಅನಿಮೇಟ್ ಥಿಂಗ್ಸ್ಗಳು ಕೂಡ ಬಳಸ್ತೇವೆ, ಪೀಪಲ್ಗೂ ಕೂಡ ಕೆಲವು ಟೈಮ್ಲಿ ಬಳಸ್ತೇವೆ. ನೆಕ್ಸ್ಟ್ ವೇರ್. ವೇರ್ ಅಂದ್ರೆ ವಿ ಆರ್ ಅಂತ. ವಿ ಆರ್ ಇಂಡಿಯನ್ಸ್, ನಾವು ಭಾರತೀಯರು. ವಿ ಆರ್ ಎಜುಕೇಟೆಡ್, ನಾವು ವಿದ್ಯಾವಂತರಾಗಿದ್ದೇವೆ. ವಿ ಆರ್ ಹ್ಯಾಪಿ, ನಾವು ಸುಖವಾಗಿದ್ದೇವೆ, ಸಂತೋಷವಾಗಿದ್ದೇವೆ. ನೆಕ್ಸ್ಟ್ ಹೀಡ್. ಹೀಡ್ ಅಂದ್ರೆ ಈ ಹ್ಯಾಡ್ ಅಂತ ಆಗುತ್ತೆ, ಈ ವುಡ್ ಅಂತ ಆಗುತ್ತೆ. ಈ ಹ್ಯಾಡ್ ಎ ಗಾರ್ಡನ್, ಈ ಹ್ಯಾಡ್ ಎ ಫಾರ್ಮ್ ಹೌಸ್, ಅವನ ಬಳಿ ಒಂದು ಫಾರ್ಮ್ ಹೌಸ್ ಇದೆ. ಹಿ ವುಡ್ ಅಂತೂ ಕೂಡ ಆಗುತ್ತೆ. ಹಿ ವುಡ್ ವಿಸಿಟ್ ಇಸ್ ಪೇರೆಂಟ್ಸ್ ಆಫ್ ಅನ್ ಅಂಡ್ ಆನ್, ಅವನು ಅವನ ತಂದೆ ತಾಯಿಗಳನ್ನ ಅನೇಕ ಸಾರಿ ಮತ್ತೆ ಮತ್ತೆ ಭೇಟಿ ಆಗ್ತಾ ಇದ್ದ ಅನ್ನೋ ಅರ್ಥವನ್ನ ಪಾಸ್ಟ್ ಅಲ್ಲಿ ಹೇಳೋದನ್ನ ನಾವು ಹೇಳ್ತೇವೆ. ಹೀಗೆ ನಾವು ಈ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳೋದ್ರಿಂದ ಬಹಳಷ್ಟು ಸ್ಪೇಸ್ ಉಳಿತಾಯ ಆಗುತ್ತೆ ಮತ್ತು ಸಿಂಪಲ್ ಆಗಿ ಕ್ವಿಕ್ ಆಗಿ ನಾವು ಹೇಳ್ಬೋದು. ಇದನ್ನ ಜಾಸ್ತಿ ನಾನು ಆಗ್ಲೇ ಹೇಳಿದಾಗೆ ನಾನ್ ಫಾರ್ಮಲ್, ಅದೇ ಫಾರ್ಮಲ್ ಅಲ್ಲ, ಇನ್ಫಾರ್ಮಲ್ ಆಗಿ ಹೇಳುವಾಗ, ಬರೆಯುವಾಗ ಈ ವರ್ಡ್ಗಳನ್ನ ಬಳಸ್ತೇವೆ. ಗೊತ್ತಾಯ್ತಲ್ಲ ಸ್ನೇಹಿತರೆ? ಇದಿಷ್ಟು ಕೂಡ ಇವತ್ತಿನ ಶಾರ್ಟ್ ಫಾರ್ಮ್ ಅಲ್ಲಿ ಹೇಗೆ ವರ್ಡ್ಗಳನ್ನ ಬರೆಯೋದು, ಉಪಯೋಗಿಸೋದು, ಹೇಳೋದು ಅನ್ನೋದನ್ನ ಕಲ್ತ್ಕೊಂಡ್ರಿ. ನಿಮಗೆ ಈ ಒಂದು ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.